ಕರೆಕ್ಟ್ ಆಗಿ ಅವನೇ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಕಚೇರಿ ಮುಂದೆ ಬಂದ್ಬಿಟ್ಟು ದಾಖಲಾತಿಗಳು ಕಾವಲು ಕುತ್ಕೊಂತಾ ಇದ್ದೀವಿ ಅಂತ ಕುತ್ಕೊಂತಾರೆ. ಕೋಲಾರ ಜಿಲ್ಲಾ ಬಿಜೆಪಿ ಮುಖಂಡರು ನಾವು ದಾಖಲಾತಿಗಳಿಗೆ ಕಳ್ತನ ಆಗ್ಬಿಡ್ತದೆ, ನಾವಿಲ್ಲಿ ಬಂದು ಕಾವಲು ಕುತ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಕೀಳು ಮಟ್ಟದ ರಾಜಕಾರಣದಲ್ಲಿ ಪ್ರಚಾರ ತಗೊಂಡು ಬರ್ತಾರೆ. ಈ ಬಿಜೆಪಿ ಷಡ್ಯಂತ್ರ ಯಾವ ತರ ಇದೆ ಅಂತಂದ್ರೆ, ನಾನು ಚಲವಾದಿ ನಾರಾಯಣಸ್ವಾಮಣ್ಣವ್ರ ಬಗ್ಗೆ ತಮ್ಗೊಂದು ಮಾತು ಹೇಳ್ಬೇಕಾಗಿದೆ. ಕಾರಣ ಏನು ಅಂತಂದ್ರೆ, ಚಲವಾದಿ ನಾರಾಯಣಸ್ವಾಮಣ್ಣವ್ರು ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ ಅಲ್ಲಿ ಮಾನ್ಯ ನಮ್ಮ ಪ್ರಶ್ನಾತೀತ ನಾಯಕರು ಎಐಸಿಸಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಅವ್ರ ಹಿಂಬಾಲಕರಾಗಿ ಓಡಾಡ್ಕೊಂಡಿದ್ದಂಥವ್ರು ಕಾಂಗ್ರೆಸ್ ಅಲ್ಲಿ. ನಂತರ ದಿನಗಳಲ್ಲಿ ಏನಾಗುತ್ತೆ ಸರ್? ಇಲ್ಲ 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 ನಾನು ಮಾತಾಡ್ತಾ ಇರೋದು ಸರಿ ಇದೆ ಅಣ್ಣ. ಅಣ್ಣ ಇಲ್ಲಿ ಕೇಳಿ, ಹೇಳಿದ್ದಾರೆ ತನಿಖಾ ಸಂಸ್ಥೆ ಒಂದು ನೇಮಕ ತನಿಖೆ ಮಾಡಿ ಸರ್ ಆಗುತ್ತೆ ಸರ್. ನಾನು ದಯವಿಟ್ಟು ಕೇಳಿ, ಚಲವಾದಿ ನಾರಾಯಣಸ್ವಾಮಿ ಅಣ್ಣವರು ಕೃಷ್ಣ ಬೈರೇಗೌಡರ ವಿರುದ್ಧವಾಗಿ ಯಾಕೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಿಮ್ಗೆ. ದಯವಿಟ್ಟು ನನ್ನ ಮಾತನ್ನು ತಾವು ಕೇಳಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ದಯವಿಟ್ಟು ಏನು ಅಲ್ಲಲ್ಲ, ನಾನು ಅದನ್ನ ವ್ಯತ್ಯಾಸ ನಿಮ್ಗೆ ತೋರಿಸಿದಾಗ ಮಾತ್ರ ಅರ್ಥ ಆಗುತ್ತೆ ಸರ್. ಆತರ ನೀವು ರಿಸೀವ್ ಮಾಡ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮ್ ದಾಖಲಾತಿಗಳು ಕೊಟ್ಟಿಲ್ಲ ಅನ್ನೋ ತಪ್ಪು ನಾನು ಒಪ್ಕೊಂಡಿದ್ದೀವಿ. ನಾವು ಡಾಕ್ಯುಮೆಂಟ್ ನಿಮ್ಗೆ ತಲುಪಿಸ್ತೀವಿ ಅಂತ ಸಹ ಹೇಳ್ತಾ ಇದ್ದೀವಿ. ಅಲ್ಲಿಗೂ ನೀವು ಬರ್ಬೇಕು, ಮಾತಾಡ್ಬೇಕು, ಹೋಗ್ಬೇಕು ಅಂತ ನಾನೇನ್ ಹೇಳೋದು? ನಮ್ಗೆ ಇಲ್ಲಿ ಕೂತ್ಕೊಳ್ಳೋದು ನಿಮ್ ಮಾತು ಜವಾಬ್ದಾರಿ ಗೊತ್ತಾಗ್ಲಿಲ್ಲ ನಮ್ಗೆ. ಸ್ವತಂತ್ರ ಪೂರ್ವದಿಂದ ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಎಲ್ಲಾ ದಾಖಲಾತಿಗಳು ಯಾವ ಡಾಕ್ಯುಮೆಂಟ್ ಮುಚ್ಚಕ್ಕಾಗಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಗೆ ತಲುಪಿಸುವಂತ ಜವಾಬ್ದಾರಿ ನಮ್ದು. ಮೀಡಿಯಾ ಮುಂದೆ ಮಾತಾಡ್ಬೇಕಾದ್ರೆ ಅದು ಸುಳ್ಳು ಅಂತ ಹೇಳಿದ್ರೆ ನೀವು ಮೂರನೇ ಬಾರಿ ಬಂದಿರೋ ಸರ್ ಅವ್ರು ಕೊಟ್ಟಿರೋ ದಾಖಲಾತಿಗಳು ಕೆರೆ ಅಂತ, ಅವ್ರು ಕೊಟ್ಟಿರೋ ದಾಖಲಾತಿಗಳು ಸ್ಮಶಾನ ಅಂತ. ಆ ಸ್ಮಶಾನ ಅವ್ರದೇ, ಆ ಕೆರೆ ಅವ್ರದೇ ಅಂತ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ. ನಿಮ್ಗೆ ಡಾಕ್ಯುಮೆಂಟ್ ಇಲ್ಲ, ನಿಮ್ ಮಾತಾಡ್ಬೋದಾ? 250 ಎಕರೆ ಜಮೀನು ಒಳಗಿರ್ತಕ್ಕಂಥ ಕೆರೆ ಬೇಚರ ಗ್ರಾಮ, ಕೆರೆ ಸ್ಮಶಾನ ಎಲ್ಲ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಜು ಬಾಜು ಹೋಬಳಿಯಲ್ಲಿ ಇರ್ತಕ್ಕಂಥ ಗ್ರಾಮಗಳವರನ್ನ ಸ್ಮಶಾನದಲ್ಲಿ ಎತ್ಕೊಂಡೋಗಿ ಅಲ್ಲಿ ಶವ ಸಂಸ್ಕಾರ ಮಾಡಿರ್ತಕ್ಕಂಥ ಇತಿಹಾಸಗಳೇನು ಇಲ್ಲ. ಆ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಸ್ಮಶಾನ ಜಾಗ ಆಗಿರ್ಲಿ, ಕೆರೆ ಜಾಗ ಆಗಿರ್ಲಿ, ಮಿಸ್ಯೂಸ್ ಆಗಿರ್ತಕ್ಕಂಥದ್ದೇನು ಇಲ್ಲ ಅಲ್ಲಿ. ನೀವು ಹೋಗಿ ಮಾಧ್ಯಮದವರು ಕೃಷ್ಣ ಬೈರೇಗೌಡರು ಮುಕ್ತವಾಗಿ ಆಹ್ವಾನ ನೀಡಿದ್ರು. ವಿಪಕ್ಷ ನಾಯಕರು ನೀವು ಬನ್ನಿ, ಮಾಧ್ಯಮದವರು ಬನ್ನಿ, ಕೆರೆ ಒಂದೇ ಒಂದು ಸ್ವಲ್ಪ ಕೂಡ ನಾವು ಮಿಸ್ಯೂಸ್ ಮಾಡಿಲ್ಲ, ಕೆರೆನ ಅಚ್ಚುಕಟ್ಟಾಗಿ ಹಂಗೆ ಉಳಿಸ್ಕೊಂಡಿದ್ದೀವಿ. 1 ಎಕರೆ ಜಮೀನು ಸ್ಮಶಾನ ಅಂತ ಹೇಳ್ತಾ ಇದ್ದೀರಿ, ನಮ್ಮದೇ ಕ್ರ್ಯಾಕ್ ಬಂದಿರ್ತಕ್ಕಂಥ ಜಮೀನು ಬಂದು ನೋಡ್ರಿ, ನಾವೇನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ಅಲ್ಲೇ ಇದೆ ಜಮೀನು. ಆ ಒಂದೇ ಬೇಚರ ಗ್ರಾಮ ಅಂತ ಒಂದೇ ಮನೆ, ಅದು ಆ ಒಂದೇ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ 251 ಎಕರೆ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಪರ್ಟಿ. ಅದೇನೋ ಗ್ರಾಮಸ್ಥರಿಗೆ ಇವ್ರು ಅಡ್ಡಪಡಿಸಿ ಅವ್ರ ಸ್ಮಶಾನಕ್ಕೆ ಅವನ್ನ ಏನು ಶವ ಸಂಸ್ಕಾರ ಮಾಡೋದಕ್ಕೆ ಇವ್ರು ಅಡ್ಡಿಪಡಿಸ್ತಾವ್ರೆ, ಕೆರೆ ನೀರು ಬಿಡ್ದಿರೋ ತೊಂದರೆ ಮಾಡ್ತಾವ್ರೆ, ಬೇರೆ ಗ್ರಾಮಸ್ಥರಿಗೆ ತೊಂದರೆ ಆಗಿದೆ ಅನ್ನೋದ್ರೆ ನಿಮ್ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಬೇಕು. ಇದು ನಿಜಾನೂ ಸಹ ಅಂತ ಒಪ್ಕೊಬಹುದು ನಾವು. ಅದು ಅವ್ರದೇ ಆಗಿರ್ತಕ್ಕಂಥ ಬೇಚರ ಗ್ರಾಮ, ಅವ್ರದೇ ಜಮೀನು. ಅದನ್ನ ವಿಪಕ್ಷ ನಾಯಕನ ಎತ್ಕೊಂಡ್ ಬಂದ್ಬಿಟ್ಟು ಎಂತ ಭ್ರಷ್ಟಾಚಾರ ಮಾಡೋರು ನೋಡಿ. ಕಂದಾಯ ಮಂತ್ರಿಗಳು ಬಹಳ ಮೇಧಾವಿ ತರ ಮಾತಾಡ್ತಾನೆ. ಅವರು ಆತ್ಮ ಪ್ರಭಾವ ಬೀರಿ ಆತನ ಹೆಸರಿಗೆ ಖಾತೆ ಮಾಡ್ಕೊಂಡ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ರಾಜ್ಯದ ಜೊತೆ ದಿಕ್ತೋಪಿಸಿದಾಗ ನಾವು ಮಾತಾಡ್ಬೇಕಾಗುತ್ತಲ್ಲ. ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿಂಬಾಲಕರಾಗಿ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ನಂತರ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಖರ್ಗೆ ಸಾಹೇಬರ ಮೂಲಕ ಕಾಂಗ್ರೆಸ್ ಪಕ್ಷದಿಂದ ಏನೇನು ಲಾಭಗಳು ಬೇಕು ಎಲ್ಲ ಪಡೆದಂತವ್ರು, ಎಲ್ಲ ಸ್ಥಾನಮಾನಗಳು ಪಡೆದು ಎಲ್ಲ ಪಡೆದಂತವ್ರು. ಅಧಿಕಾರದ ಆಸೆಗಾಗಿ ಮತ್ತೆ ಬಿಜೆಪಿ ಕಥಾ ತೆಗೆದವರು ಚಲವಾದಿ ನಾರಾಯಣಸ್ವಾಮಿ ಅವರು. ಬಿಜೆಪಿಗೆ ಹೋದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ, ಯಾವ ಏಣಿ ಹತ್ತ ಬಂದಿದ್ರು ಕಾಂಗ್ರೆಸ್ ಏಣಿ, ಇದನ್ನ ಒದೆಯೋ ಕೆಲಸ ಸ್ಟಾರ್ಟ್ ಮಾಡಿದ್ರು. ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಪ್ರಾಮಾಣಿಕ ರಾಜಕಾರಣಿಗಳಿದ್ದಾರೆ, ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಪ್ರಾಮಾಣಿಕರಿದ್ದಾರೆ ಅವ್ರನ್ನೇ ಟಾರ್ಗೆಟ್ ಮಾಡಿ ಹುಮ್ಮತನದಲ್ಲಿ ಮಾತಾಡೋದು. ಏನ್ರಿ ಅವರು, ಏನ್ರಿ ಸಿದ್ದರಾಮಣ್ಣ, ನೋಡ್ರಿ ನಮ್ ಜನಕ್ಕೆ ಮೋಸ ಮಾಡ್ಬಿಟ್ಟು ಅದಕ್ಕೆ ವೀಲ್ ಚೇರ್ ಅಲ್ಲಿ ಬರ್ತಾವನೆ ಅನ್ನೋದು. ಅಂದ್ರೆ ತುಂಬಾ ಕೀಳು ಮಟ್ಟದ ರಾಜಕಾರಣ, ಕೀಳು ಮಟ್ಟಗಳ ಮಾತುಗಳನ್ನ ಮಾತಾಡುವಂತ ಇದು ಇದಕ್ಕೆ ಹವ್ಯಾಸ ಆಗ್ಬಿಟ್ಟಿದೆ. ಯಾರಿಗೆ? ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಹವ್ಯಾಸ ಆಗ್ಬಿಟ್ಟಿದೆ.
ಅವರು ಚಲವಾದಿ ನಾರಾಯಣ ಸ್ವಾಮಿಗಳೇ. ಅವರು ಯಾವಾಗ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕಾಂಗ್ರೆಸ್ ಅಲ್ಲಿ ಓಡಾಡೋ ಚಲವಾದಿ ನಾರಾಯಣ ಸ್ವಾಮಿಗಳಾಗಿದ್ರು. ಯಾವಾಗ ಬಿಜೆಪಿ ಅವ್ರು ಕೊಳಕು ನಿಕ್ಕದ ತಲೆ ಮೇಲೆ ಇಟ್ಕೊಂಡು ಬಂದ್ರು ಅವಾಗ ಅವರು ಚಲವಾದ ಬಿಟ್ಬಿಟ್ರು, ಅವರು ಮನುವಾದನ ಅಪ್ಕೊಂಡ್ಬಿಟ್ರು. ಹಾಗಾಗಿ ಅವರು ಮನುವಾದಿ ನಾರಾಯಣ ಸ್ವಾಮಿ ಆಗಿದ್ದಾರೆ. ಇವಾಗ ಯಾರು ಪ್ರಾಮಾಣಿಕರಿದ್ದಾರೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ, ಸುಳ್ಳು ಆರೋಪಗಳು ಮಾಡ್ತಾರೆ, ಇಟ್ಟಂದನ್ ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರ ಮೇಲೆ ಒಂದು ಆಪಾದನೆ ಮಾಡೋದು, ಮತ್ತೆ ಅದಕ್ಕೆ ಉತ್ತರ ಇರಲ್ಲ. ಇವಾಗ ನೋಡಿ ಕೃಷ್ಣ ಬೈರೇಗೌಡರ ವಿಚಾರದಲ್ಲೂ ಇದೇ ಹೇಳ್ತೀವಿ, ನಾವು ದಾಖಲಾತಿಗಳು ಬಂದು ತಗೊಂಡ್ಬಂದು ಇಲ್ಲಿ ಕೂತ್ಕೊಳ್ಳಿಲ್ಲ, ಹಾಗಾಗಿ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಡಾಕ್ಯುಮೆಂಟ್ ನಿಮ್ಗೆ ಸಲ್ಲಿಸ್ತೀವಿ, ನಂತರ ಮತ್ತೆ ಇದೇ ರೀತಿ ಬಂದು ಕೂತ್ಕೊಂಡು ಮಾತಾಡ್ತೀವಿ ನಿಮ್ಮಲ್ಲಿ. ಕಾರಣ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಇಂಚಷ್ಟು ಅಲ್ಲಿ ಜಮೀನು ದುರುಪಯೋಗ ಆಗಿಲ್ಲ, ಭ್ರಷ್ಟಾಚಾರ ಕೈಗೊಂಡಿಲ್ಲ. ಅದು ಅವರು ಪ್ರಾಮಾಣಿಕವಾಗಿ ಸ್ವತಂತ್ರ ಪೂರ್ವದಿಂದ ಬಂದಿರತಕ್ಕಂಥ ಪ್ರಾಪರ್ಟಿ ಅದು. ಮತ್ತೆ ಕೃಷ್ಣ ಬೈರೇಗೌಡರ ಬಗ್ಗೆ ತಮ್ಗೆ ಇನ್ನೊಂದು ಮಾತು ಹೇಳ್ಬೇಕಾಗಿದೆ ನಾನು. ಕೃಷ್ಣ ಬೈರೇಗೌಡರು ರಾಜಕೀಯಕ್ಕೆ ದುಡ್ಡು ಮಾಡೋದಕ್ಕೋ ಹಣ ಮಾಡ್ಲಿಕ್ಕೋ ಜಮೀನು ಮಾಡ್ಲಿಕ್ಕೋ ಬಂದವರಲ್ಲ. ಅವರು ಒಬ್ಬ ಪ್ರಾಮಾಣಿಕ, ಒಬ್ಬ ದಕ್ಷ ಸಚಿವರಾಗಿದ್ದಂತ ಅವ್ರ ತಂದೆ ಬೈರೇಗೌಡರು. ನಂತರ ಏನು ಅಂತಂದ್ರೆ ಕೃಷ್ಣ ಬೈರೇಗೌಡರು ಅವ್ರ ತಂದೆ ಅಕಾಲಿಕ ಏನು ಮರಣ ಹೊಂದಾಗ ಅವರ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬಂದವರು, ಅವರು ರಾಜಕಾರಣಕ್ಕೆ ಬಂದವರಲ್ಲ. ನಮ್ಮ ರಾಜಕೀಯ ಪಕ್ಷಗಳಿಗೂ ಅಥವಾ ಲೋಕಲ್ ಲೀಡರ್ಸ್ ನಮ್ಮ ಅನಿವಾರ್ಯಕ್ಕೆ ಆತ್ಮನ ಬಲಂತ ಮಾಡಿ ನಾವು ಪಾರ್ಟಿ ಕರ್ಕೊಂಡ್ ಬಂದು ಅದನ್ನ ನಿಲ್ಸಿ MLA ಮಾಡುವಂತ ಕೆಲಸಗಳು ಮಾಡಿದ್ದು. ಅದನ್ನ ಅವತ್ತು ರಾಜಕಾರಣದ ಕಡೆ ಗಮನ ಕೊಟ್ಟವರಲ್ಲ, ಇವತ್ತು ರಾಜಕಾರಣದ ಬಗ್ಗೆ ಗಮನ ಕೊಟ್ಟವರಲ್ಲ. ಅದನ್ನ ಹಣ ಆಸ್ತಿ ಮಾಡ್ಬೇಕು ಅಂತ ದೊಡ್ಡ ವಿಚಾರ ಆಗಿರ್ಲಿಲ್ಲ. ಅದನ್ನ ಪ್ರಾಮಾಣಿಕತೆಯನ್ನು ನೋಡ್ಬಿಟ್ಟು ಅದನ್ನ ಟಾರ್ಗೆಟ್ ಮಾಡಿ ಅದಕ್ಕೆ ಅಂತ ಒಂದು ಡೂಪ್ಲಿಕೇಟ್ ಏನು ಮೊಬೈಲ್ಗಳಲ್ಲಿ ಆ್ಯಪ್ಗಳು ಇಟ್ಕೊಂಡು ಇದು ಏನು ಪೇಜ್ಗಳು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಅಂತ ಒಂದು ಟೀಮ್ ರೆಡಿ ಮಾಡಿ ಅದನ್ನ ಭ್ರಷ್ಟಾಚಾರ ಮಾಡೋಣ ಅಂತ ಪ್ರೂವ್ ಮಾಡೋ ಅಂತ ಹೀನ ಸಂಸ್ಕೃತಿ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಮಾತು ಹೇಳ್ತೀನಿ, ಎಲ್ಲಾನು ತಾವು ಕ್ರಿಟಿಸೈಸ್ ಮಾಡ್ಕೊಂಡು ಎಲ್ಲರೂ ಕಾಲೇಳಿ ಅಂತ ಕೆಲಸ ಮಾಡ್ತಾ ಇರ್ತೀವಿ. ಖರ್ಗೆ ಸಾಹೇಬ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಚಲವಾದಿ ನಾರಾಯಣ ಸ್ವಾಮಿ ಅವರೇ ಖಾಲಿ ತಾವು ಮನುವಾದಿ ನಾರಾಯಣ ಸ್ವಾಮಿ ಅವರಾಗಿದ್ದೀವಿ. ಖರ್ಗೆ ಸಾಹೇಬ್ರ ಕಾಲಿನ ಧೂಳಿಗೂ ಸಮ ಇಲ್ಲ. ಸ್ವಲ್ಪ ಕ್ರಿಟಿಸೈಸ್ ಮಾಡುವಂಥದ್ದು ಸ್ವಲ್ಪ ಕಮ್ಮಿ ಮಾಡಿ, ದಯವಿಟ್ಟು ನಿಜ ಮಾತಾಡಿ, ಸತ್ಯ ಮಾತಾಡೋ ಕಡೆ ತಮ್ಮ ಗಮನ ಇರಲಿ. ಹತ್ತಿರ್ತಕ್ಕಂಥ ಏಣಿ ಒದೆಯುವಂತವನು ಇತಿಹಾಸದ ಉದ್ಧಾರ ಆಗಿರ್ತಕ್ಕಂಥ ನಿದರ್ಶನ ಇಲ್ಲ ಅನ್ನೋದು ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಮನುವಾದಿ ನಾರಾಯಣ ಸ್ವಾಮಿ ಅವರೇ ಧನ್ಯವಾದಗಳು.